ಇದು ಶಿವನ ಮಗಳ ಕಥೆ, ಶಿವನ ಮೊಮ್ಮಗನ ಕಥೆ. ನಾಗಕುಲವನ್ನೇ ಕಾಪಾಡಿ ಆ ಮೂಲಕ ಮನುಕುಲವನ್ನು ಉದ್ಧರಿಸಿದ ಕಥೆ. ಈ ಕಥೆ ಇರೋದು ಸಾಮಾನ್ಯವಾಗಿ ನೀವೆಲ್ಲ ಪೂಜೆ ಮಾಡೋ ನೋಡಿಯೇ ಇರೋ ನಾಗರಕಲ್ಲಿನಲ್ಲೇ. ನಾಗರಕಲ್ಲಿನಲ್ಲಿ ಒಂದು ಜೋಡಿ ನಾಗ, ಮಧ್ಯ ಇರೋ ನಾಗದೇವತೆ ಹಾಗೂ ಪಕ್ಕದಲ್ಲಿ ಇರೋ ನಾಗೇಂದ್ರ, ಈ ಮೂವರೇ ಈ ಪೌರಾಣಿಕ ಕಥೆಯ ಕರ್ತೃತ್ವ ಶಕ್ತಿ. ಏನಿದು ನಾಗರಕಲ್ಲಿನ ಮಹಾತ್ಮೆ? ಎಷ್ಟೋ ಸಲ ತನಿ ಎರ್ದಿದ್ರೂ ಬಹುತೇಕರಿಗೆ ಗೊತ್ತಿರದ ಈ ರಹಸ್ಯವೇನು? ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ಯಾವುದೇ ನಾಗಪ್ರತಿಷ್ಠಾನ ಅಥವಾ ನಾಗರಕಲ್ಲು ಇರೋ ಜಾಗಕ್ಕೆ ಹೋಗಿ ಅಲ್ಲೊಂದು ಹೆಣ್ಣು ದೇವತೆ ಕಾಣಿಸುತ್ತೆ. ಆ ದೇವತೆಯ ಹೆಸರು ಮಾನಸ. ಹೆಸರೇ ಹೇಳುವಂತೆ ಮನಸ್ಸಿನ ಕಲ್ಪನೆಗೆ ಜನ್ಮ ತಳೆದ ಹೆಣ್ಣಿವಳು. ನಿಮಗೆಲ್ಲ ಕಶ್ಯಪ ಮತ್ತು ಕದ್ರು ವಿನತರ ಕಥೆ ಗೊತ್ತಲ್ವಾ? ವಿನತ ಗರುಡ ದೇವನ ತಾಯಿಯಾದ್ರೆ ಕದ್ರು ಸರ್ಪ ಸಂಕುಲದ ಮಾತೆ. ಕಶ್ಯಪ ಮಹರ್ಷಿಗಳು ಈ ಜಗತ್ತಿನ ಸಕಲ ಚರಾಚರ ಜೀವಿಗಳ ರಚನೆಯನ್ನ ಮಾಡಿದ ಸಪ್ತ ಋಷಿಗಳಲ್ಲಿ ಒಬ್ಬರು. ಬ್ರಹ್ಮನ ಆದೇಶದಂತೆ ಸೃಷ್ಟಿ ಕಾರ್ಯ ಮುಂದುವರೆಸಿದ ಕಶ್ಯಪರು ಕದ್ರುವಿನಲ್ಲಿ ಸರ್ಪ ಸಂತತಿಯನ್ನ ಸೃಜಿಸಿದರು. ಇಷ್ಟಿದ್ರೂ ಕೂಡ ಒಬ್ಬ ಮಗಳು ಆಗ್ಲಿಲ್ವಲ್ಲ ನನಗೆ ಅನ್ನೋ ಬಯಕೆ ಕದ್ರುವನ್ನ ಕಾಡುತ್ತಲೇ ಇತ್ತು. ಈ ಬಯಕೆ ಒಂದು ಹೆಣ್ಣಿನ ಆಕೃತಿಯನ್ನ ಪಡೀತು. ತಾನೇ ಒಂದು ಮಗಳ ಆಕೃತಿ ಕೆತ್ತಿದಳು ಕದ್ರು. ಅಬ್ಬಾ, ಎಷ್ಟು ಸುಂದರವಾಗಿದೆ ಈ ಕಲಾಕೃತಿ! ಇದಕ್ಕೆ ಜೀವ ಬಂದದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನಗೊಬ್ಳು ಸುಂದರ ಮಗಳು ಇರ್ತಿದ್ಲಲ್ಲ ಅಂದುಕೊಂಡ್ಲು ಕದ್ರು. ಆ ಸಮಯಕ್ಕೆ ಸರಿಯಾಗಿ ಕೈಲಾಸದಲ್ಲಿದ್ದ ಶಿವ ಪಾರ್ವತಿಯರ ಮಿಲನಗಳಿಗೆ ಇತ್ತು. ಆ ಶಕ್ತಿಯ ಒಂದಂಶ ಈ ಕಲಾಕೃತಿಯ ಮೇಲೆ ಬಿತ್ತು. ಅಷ್ಟೇ, ನಿಜಕ್ಕೂ ಕೂಡ ಇದಕ್ಕೆ ಜೀವ ಬಂದೇ ಬಿಡ್ತು. ಈ ರೀತಿ ಹುಟ್ಟಿದ ಮಗಳಿಗೆ ಮಾನಸ ಎಂದು ಹೆಸರಿಟ್ಟಳು ಕದ್ರು. ಎಷ್ಟೇ ಆದ್ರೂ ಇವಳು ಕದ್ರುವಿನ ಮನಸ್ಸಿನ ಸೃಷ್ಟಿಯೇ ಅಲ್ಲವೇ? ಈ ರೀತಿ ಶಿವನ ವರಪ್ರಸಾದದಿಂದ ಮಗಳಾದವಳು ಮಾನಸ ದೇವಿ. ಶಿವ ಈ ರೀತಿ ವರ ಕರುಣಿಸೋದಕ್ಕೂ ಒಂದು ಭವಿಷ್ಯೋತ್ತರ ಕಾರಣವಿತ್ತು. ತಾಯಿ ಕದ್ರು ಅಷ್ಟೊತ್ತಿಗಾಗಲೇ ಒಂದು ಘೋರ ತಪ್ಪನ್ನ ಮಾಡಿಬಿಟ್ಟಿದ್ಲು. ಆ ತಪ್ಪನ್ನ ಸರಿ ಮಾಡಲೆಂದೇ ಈ ರೀತಿ ಜನ್ಮ ತಳೆದಿದ್ಲು ಮಾನಸ. ಅದೇನು ಅಂತ ಸಂಚಿಕೆಯ ಮುಂದಿನ ಭಾಗದಲ್ಲಿ ತಿಳಿಯುತ್ತೆ. ಈ ರೀತಿ ಹುಟ್ಟಿದ ಮಾನಸ ಬಾಲ್ಯದಿಂದಲೇ ಅಪರಿಮಿತ ಭಕ್ತಿ ಭಾವದಲ್ಲಿ ತಲ್ಲೀನಳಾಗಿ ಹೋದಳು. ಅಘೋರ ಜಪ ತಪಗಳಲ್ಲಿ ಕಳೆದು ಹೋದ ಮಾನಸ ಅತ್ಯಂತ ಕೃಶಳಾದಳು. ಮಾನಸಾಳ ಈ ಸ್ಥಿತಿ ನೋಡಿ ಸೋದರ ವಾಸುಕಿ ಅವಳನ್ನ ಜರತ್ಕಾರು ಅಂತ ಕರೆಯಲಾರಂಭಿಸಿದ. ಈ ರೀತಿ ಅವಳಿಗೆ ಜರತ್ಕಾರು ಅನ್ನೋ ಹೆಸರು ಬಂತು. ಈ ರೀತಿ ಹೆಸರಲ್ಲಿ ಕರಿಬೇಕು ಅಂದುಕೊಂಡಿದ್ದು ಕೂಡ ದೈವ ಪ್ರೇರಣೆಯೇ. ಎಷ್ಟೇ ಆದ್ರೂ ವಾಸುಕಿ ಶಿವನ ನಾಗಾಭರಣವೇ ಅಲ್ಲವೇ? ಈ ಕಥೆಗೆ ಪೂರಕವಾಗಿ ಪುರಾಣಗಳಲ್ಲಿ ಇನ್ನೊಂದು ಕಥೆ ಇದೆ. ಜರತ್ಕಾರು ಅನ್ನೋ ಇನ್ನೊಬ್ಬ ಮಹರ್ಷಿ ಇದ್ದ ಅದೇ ಕಾಲಘಟ್ಟದಲ್ಲಿ. ಅವಿವಾಹಿತನಾಗಿಯೇ ಉಳಿದು ಅಪರಿಮಿತ ತಪಸ್ಸಾಧನೆ ಮಾಡಿಕೊಂಡದ್ದ ಮಹರ್ಷಿ ಇವರು. ವಿವಾಹವೆನ್ನುವುದು ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿ ಎಂದು ಭಾವಿಸಿ ಅವಿವಾಹಿತರಾಗಿಯೇ ಉಳಿದು ಬಿಟ್ಟಿದ್ದರು ಜರತ್ಕಾರು. ಇದೇ ರೀತಿ ಒಮ್ಮೆ ನದಿ ತೀರದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಮರದ ಕೊಂಬೆಯ ಮೇಲೆ 4 ಉಲ್ಟಾ ನೇತಾಡ್ತಾ ಚೀರಾಡ್ತಾ ಇದ್ದದ್ದು ಕಣ್ಣಿಗೆ ಬಿತ್ತು ಜರತ್ಕಾರುವಿಗೆ. ಇದೇನಿದು ಎಂದು ವಿಚಾರಿಸಿದಾಗಲೇ ತಿಳಿದದ್ದು ಇವರೆಲ್ಲ ತನ್ನ ಪೂರ್ವಜರ ಆತ್ಮಗಳೇ ಎಂದು. ಜರತ್ಕಾರು ವಿವಾಹವಾಗದೆ ಸಂತಾನವನ್ನ ಹೊಂದದೆ ಉಳಿದಿದ್ದರಿಂದಲೇ ಅವರ ಪೂರ್ವಜರು ಈ ರೀತಿ ಮುಕ್ತಿ ಕಾಣದೆ ಅಲೆದಾಡುತ್ತಿದ್ರು. ಪಿತೃ ಋಣ ತೀರಬೇಕು ಎಂದ್ರೆ ವಿವಾಹ ಮತ್ತು ಸಂತಾನ ಮಾಡಿಕೊಳ್ಳಬೇಕು ಅಂತ ಹೇಳಲಾಗತ್ತೆ ಶಾಸ್ತ್ರ ಪುರಾಣಗಳಲ್ಲಿ. ತಮ್ಮ ವಂಶಜನನ್ನ ನೋಡಿದ ಪೂರ್ವಜರು ಜರತ್ಕಾರುವಿನ ಜೊತೆ ಮಾತಿಗಿಳಿದ್ರು. ನಿನ್ನ ಸಾಧನೆಯನ್ನ ನಾವು ಗೌರವಿಸ್ತೇವಾದ್ರೂ ನಿನಗಾಗಿ ಅಲ್ದಿದ್ರು ನಮಗಾಗಿಯಾದ್ರೂ ನೀನು ವಿವಾಹ ಮಾಡಿಕೊಂಡು ಸಂತಾನವನ್ನ ಹೊಂದಲೇಬೇಕು ಎಂದು
ಷರತ್ತು ಹಾಕಿದ್ರು. ಪೂರ್ವಜರ ಪ್ರೇತಾತ್ಮಗಳ ಹಕ್ಕೊತ್ತಾಯಕ್ಕೆ ಮಣಿದ ಜರತ್ಕಾರು ವಿವಾಹಕ್ಕೆ ಒಪ್ಪಿದರೂ ಕೂಡ 2 ಷರತ್ತುಗಳನ್ನ ಹಾಕಿದ. ನಾನು ಮದುವೆಯಾಗೋದಾದ್ರೆ ನನ್ನ ಹೆಸರಿನ ಕನ್ಯೆಯನ್ನೇ ಮದುವೆಯಾಗೋದು, ಅಲ್ಲದೆ ಮುಂದೊಂದು ದಿನ ಯಾವುದೇ ವಿಚಾರಕ್ಕಾಗ್ಲಿ ಅವಳು ನನ್ನನ್ನ ಅನುಮಾನಿಸಿದ್ರೆ ಆ ದಿನವೇ ನಾನು ಮತ್ತೆ ತಪಸ್ಸಿಗೆ ತೆರಳುತ್ತೇನೆ, ಸನ್ಯಾಸಾಶ್ರಮ ಸ್ವೀಕರಿಸ್ತೇನೆ ಎಂದು ಷರತ್ತುಗಳನ್ನ ಹಾಕಿದ ಜರತ್ಕಾರು ಮಹರ್ಷಿ. ಈ ವಿಚಾರ ವಾಸುಕಿ ನಾಗೇಂದ್ರನಿಗೂ ತಿಳಿಯಿತು. ಇದೇ ಕಾರಣಕ್ಕೆ ತಾನು ತನ್ನ ಸಹೋದರಿಯಾದ ಮಾನಸಾದೇವಿಯನ್ನ ಜರತ್ಕಾರು ಎಂದು ಕರೆದಿರೋದು ಅನ್ನೋ ದೈವ ಸಂಕಲ್ಪದ ಬಗ್ಗೆ ಅರಿವಾಯಿತು ವಾಸುಕಿಗೆ. ಅಲ್ಲದೆ ಇದು ಹೇಗೆ ಕಾರ್ಯಕಾರಣವಾಗಲಿದೆ ಅನ್ನೋದು ಕೂಡ ತಿಳಿದು ಹೋಯಿತು. ವಾಸುಕಿ ನಾಗ ತನ್ನ ಸಹೋದರಿ ಮಾನಸಾದೇವಿಗೆ ಜರತ್ಕಾರು ಎಂದು ಕರೆಯೋದಕ್ಕೂ ಜರತ್ಕಾರು ಮುನಿಯ ಜೊತೆ ಪೂರ್ವಜರು ಮಾತಾಡಿ ಮುಕ್ತಿ ಬೇಡಿಕೆ ಇಟ್ಟದ್ದಕ್ಕೂ ಕಾರ್ಯಕಾರಣ ಸಂಬಂಧವಿತ್ತು. ಈ ಬಂಧವೇ ಮುಂದೆ ನಾಗಲೋಕವನ್ನ ಉಳಿಸಿದ್ದು ಮತ್ತು ನಾವೆಲ್ಲರೂ ನಾಗದೇವತೆಯನ್ನ ಪೂಜಿಸೋಕೆ ಕಾರಣವಾಗಿದ್ದು. ಅದೇನದು ನೋಡೋಣ ವಿವರವಾಗಿ. ಪುರಾಣ ಪುಣ್ಯ ಕಥೆಗಳ ಪ್ರಕಾರ ನಾಗಗಳ ತಾಯಿ ಕದ್ರು ಹಾಗೂ ಗರುಡ ದೇವನ ತಾಯಿಯಾದ ವಿನತಳ ಜೊತೆ ಉಚ್ಚೈವಶ್ರವ ಕುದುರೆ ಬಣ್ಣದ ಕುರಿತು ದೊಡ್ಡ ಪಂದ್ಯವೇರ್ಪಟ್ಟಿತ್ತು. ಇಬ್ರು ಪಂದ್ಯ ಕಟ್ಕೊಂಡು ಗೆಲ್ಲಲೇಬೇಕು ಎಂದು ಸವತಿ ಮತ್ಸರಕ್ಕೆ ಬಿದ್ದಿದ್ದರು. ಅದರಲ್ಲಿ ಕದ್ರುವಂತೂ 1 ಹೆಜ್ಜೆ ಮುಂದು ತನ್ನ ಮಕ್ಕಳಾದ ಸರ್ಪಗಳನ್ನ ಬಳಸ್ಕೊಂಡು ಮೋಸ ಮಾಡಿಬಿಟ್ಟಳು ವಿನತಳಗೆ. ಮೋಸದಿಂದ ಪಂದ್ಯ ಗೆದ್ದ ಕದ್ರು ವಿನತಳನ್ನ ದಾಸಿ ಮಾಡಿಕೊಂಡು ಬಿಟ್ಟಳು. ಈ ಮೋಸದ ವಿಚಾರ ಯಾವಾಗ ವಿನತಳ ಮಗ ಗರುಡ ದೇವನಿಗೆ ತಿಳಿಯಿತೋ ಪರಿಸ್ಥಿತಿಯೇ ಪ್ರಕೋಪಕ್ಕೆ ಹೋಯ್ತು ನೋಡಿ. ಕದ್ರುವಿನ ಮೋಸಕ್ಕೆ ಪ್ರತಿಯಾಗಿ ಪ್ರತೀಕಾರವಾಗಿ ಗರುಡ ದೇವ ಅದಾಗ್ಲೇ ಅರ್ಧ ನಾಗಕುಲವನ್ನ ಮುಗಿಸಿಬಿಟ್ಟಿದ್ದ. ಈ ಆಘಾತದಿಂದ ತಪ್ಪಿಸ್ಕೊಂಡು ಸುಧಾರಿಸಿಕೊಳ್ಳೋಷ್ಟರಲ್ಲೇ ಮತ್ತೊಂದು ಅತಿ ದೊಡ್ಡ ಆತಂಕ ಎದುರಾಯಿತು. ಈ ಸಲವಂತೂ ಸಂಪೂರ್ಣ ನಾಗಕುಲವೇ ನಾಶವಾಗುವುದು ಎಂದೇ ಹೆದರಿದ್ದವು ಎಲ್ಲ ಸರ್ಪಗಳು. ಕಾರಣ ತಕ್ಷಕನಾಗ ಜನಮೇಜಯನ ತಂದೆ ಪಾಂಡವರ ವಂಶಸ್ಥ ಪರೀಕ್ಷಿತ ಮಹಾರಾಜನನ್ನ ಕಚ್ಚಿ ಸಾಯಿಸಿದ್ದ. ಇದರ ಪ್ರತಿ ಸೇಡಿಗಾಗಿ ಜನಮೇಜಯ ಸರ್ಪಯಾಗ ಮಾಡಿ ಇಡೀ ಸರ್ಪಕುಲವನ್ನೇ ನಾಶ ಮಾಡೋಕೆ ಸಂಕಲ್ಪ ಮಾಡಿದ್ದ. ಇಂದ್ರನಂತಹ ಇಂದ್ರನೂ ಕೂಡ ತಕ್ಷಕನನ್ನ ರಕ್ಷಿಸಲಾಗಲಿಲ್ಲ. ಈ ಯಾಗದ ವೇಳೆ ಇಂದ್ರನ ಸಹಿತ ಯಾಗಕುಂಡದೊಳಗೆ ಬೀಳುವಂತೆ ತಕ್ಷಕಾಯ ಸ್ವಾಹ ಎಂದು ವೇದಘೋಷಗಳನ್ನ ಮೊಳಗಿಸಿದ್ರು ಋತ್ವಿಜರು. ಅಂತಿಮವಾಗಿ ಈ ಯಾಗವನ್ನ ತಡೆದದ್ದು ಬಾಲಯೋಗಿ ಅಸ್ತಿಕ. ಈ ಅಸ್ತಿಕ ಮತ್ಯಾರೂ ಅಲ್ಲ, ಜರತ್ಕಾರು ಮತ್ತು ಜರತ್ಕಾರು ಮಗ ಅರ್ಥಾತ್ ಜರತ್ಕಾರು ಮುನಿ ಮತ್ತು ಮಾನಸದೇವಿಯ ಪುತ್ರ. ಇದೇ ಕಾರಣಕ್ಕೆ ಈ ರೀತಿ ಕಾರಣ ಜನ್ಮ ನೀಡಲೆಂದೇ ಈ ರೀತಿ ಘಟನೆಗಳಿಗೆ ದೈವ ಪ್ರೇರಣೆ ನೀಡಿದ್ದ ಪರಮೇಶ್ವರ. ಈಗ ವಾಪಸ್ ಮಾನಸಾದೇವಿ ಕಥೆಗೆ ಬರೋದಾದ್ರೆ, ಜರತ್ಕಾರು ಮುನಿಯ ವಿಚಾರ ತಿಳಿದ ವಾಸುಕಿ ನಾಗ ಗೃಹಸ್ಥನ ವೇಷದಲ್ಲಿ ಒಂದು ಕಡೆ ತಂಗಿಯೊಂದಿಗೆ ವಾಸಕ್ಕೆ ಬಂದ. ಅದೇ ಸಮಯಕ್ಕೆ ಆ ಮನೆಗೆ ಭಿಕ್ಷೆಗೆ ಅಂತ ಬಂದ ಜರತ್ಕಾರು ಮುನಿ. ಭವತಿ ಭಿಕ್ಷಾಂದೇಹಿ ಎಂದು ಕೇಳಿದ ಜರತ್ಕಾರು ಮುನಿಗೆ ಪ್ರತಿಯಾಗಿ ವಾಸುಕಿ ನಾಗ ವಿಚಿತ್ರವಾದ ದಾನವೊಂದನ್ನ ನಿಮಗೆ ಕೊಡ್ತೀನಿ, ಸ್ವೀಕರಿಸಿ ಎಂದು ಬಿಟ್ಟ. ಓ ಮುನಿಗಳೇ, ನನ್ನ ತಂಗಿಯನ್ನೇ ಭಿಕ್ಷೆಯಾಗಿ ನೀಡುವೆ, ವರಿಸು ಮುನಿ ಎಂದು ಹೇಳಿದ ವಾಸುಕಿ ನಾಗ. ಆಗ ಮುನಿ, ಅಯ್ಯೋ ಎಂಥ ಕೆಲಸ ಮಾಡಿದ್ಯಪ್ಪ, ನಾನು ಮದುವೆಯಾಗಬೇಕು ಅಂದ್ರೆ 2 ನಿಯಮಗಳಿದೆ. ಆ ನಿಯಮಗಳು ಪೂರ್ಣವಾಗದೆ ಈ ರೀತಿ ನಾನು ಆ ಕನ್ಯೆಯನ್ನ ವಿವಾಹ ಆಗುವಂತಿಲ್ಲ ಎಂದ ಮುನಿ. ಏನಾ ನಿಯಮಗಳು ಎಂದ ವಾಸುಕಿ. ನಾನು ನನ್ನ ಹೆಸರಿನ ಕನ್ಯೆಯನ್ನೇ ವಿವಾಹವಾಗಬೇಕು ಎಂದರು ಮುನಿ. ನನ್ನ ತಂಗಿಯ ಹೆಸರು ಕೂಡ ಜರತ್ಕಾರು, ನಿಮ್ಮ ಹೆಸರೇನು ಎಂದು ಕೇಳಿದ. ಏನೂ ಗೊತ್ತಿಲ್ಲದವನಂತೆ. ನಸುನಕ್ಕ ಮುನಿ, ಸರಿ ನಾನು ವಿವಾಹವಾಗುವೆ, ಆದ್ರೆ 2ನೇ ನಿಯಮ ಗೊತ್ತಿದೆಯೇ? ನನ್ನ ಪತ್ನಿ ಎಂದೂ ನನ್ನನ್ನ ಅನುಮಾನಿಸಬಾರ್ದು, ಅನುಮಾನಿಸಿದ್ರೆ ಅಂದೇ ನಾನು ಮನೆ ತೊರೆಯುವೆ ಎಂದರು. ನನ್ನ ತಂಗಿ ನಿಮ್ಮ ನಿಯಮದಂತೆ ಬಾಳುವಳು ಎಂದ ವಾಸುಕಿನಾಗ.
ಇದಾದ್ಮೇಲೆ ಜರತ್ಕಾರು ಮತ್ತು ಮಾನಸ ದೇವಿಯ ವಿವಾಹವಾಯಿತು. ಪ್ರತಿ ಕ್ಷಣವೂ ಒಂದು ಅವಕಾಶ ಸಿಕ್ಕರೆ ಸಾಕು ಸಂಸಾರ ಬಂಧದಿಂದ ಬಿಡುಗಡೆಯಾಗಬೇಕು ಅಂತಲೇ ಹವಣಿಸುತ್ತಿದ್ದ ಮುನಿ. ಆದರೆ ಮಾನಸದೇವಿ ಮಾತ್ರ ಒಂಚೂರು ವ್ರತಭಂಗವಾಗದಂತೆ, ನಿಯಮ ಬಾಹಿರವಾಗದಂತೆ ನಡೆದುಕೊಂಡು ಬಂದಳು. ಒಂದು ದಿನ ಮಾತ್ರ ಒಂದು ವಿಚಿತ್ರ ಘಟನೆ ನಡೀತು. ಸೂರ್ಯಾಸ್ತವಾಗುವತ್ತ ಬಂತು. ಸಂಧ್ಯಾವಂದನೆ ಮಾಡಬೇಕಿರೋ ಸಮಯ. ಪತಿ ಇನ್ನು ಮಲ್ಗಿಯೇ ಇದ್ದಾನೆ. ಎಚ್ಚರ ಮಾಡೋದೋ ಬೇಡವೋ ಅನ್ನೋ ಗೊಂದಲದಲ್ಲೇ ನಿಧಾನವಾಗಿ ಎಬ್ಬಿಸಿದಳು ಮಾನಸ. ಸ್ವಾಮಿ, ಸೂರ್ಯಾಸ್ತವಾಗ್ತಿದೆ, ಎಚ್ಚರಗೊಳ್ಳಿ ಎಂದು. ಓಹೋ, ನನಗಾಗಿ ಸೂರ್ಯ ಅರೆಗಳಿಗೆ ಕಾಯದಿರುವನೇ? ನನ್ನ ಮಹಿಮೆಯ ಬಗ್ಗೆ ಅನುಮಾನವೇ ನಿನ್ಗೆ? ನಾನಿಲ್ಲಿ ಇರೋದಿಲ್ಲ ಎಂದು ಹೊರಟೇ ಬಿಟ್ಟ ಜರತ್ಕಾರು ಮುನಿ. ಕಾಲು ಹಿಡಿದ ಮಾನಸಾದೇವಿ, ನಾನೇನು ತಪ್ಪು ಮಾಡಿದೆ ಸ್ವಾಮಿ? ನೀವು ಪೂರ್ವಜರಿಗೆ ಕೊಟ್ಟ ಮಾತು ಮರಿಬೇಡಿ, ಸಂತಾನವಾಗಿಲ್ಲ ನಮ್ಗೆ ಎಂದು ನೆನಪಿಸುತ್ತಾಳೆ. ಮುನಿಯನ್ನ ಹೇಗಾದ್ರೂ ಮಾಡಿ ಮನೆಯಲ್ಲೇ ಉಳಿಸ್ಕೊಳ್ಳಲೆಂದೇ ಈ ರೀತಿ ಹೇಳುತ್ತಾಳೆ ಮಾನಸಾದೇವಿ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆಗ್ಬೇಕಾದ ಕಾರ್ಯಕಾರಣ ಫಲ ಲಭಿಸಿರುತ್ತೆ ಮಾನಸಾಳ ಗರ್ಭದಲ್ಲಿ. ಮಾನಸಾಳ ಗರ್ಭ ನುಡಿದ ಮುನಿ ಅಸ್ತಿ ಅಂತಾರೆ. ಅರ್ಥ, ಮಾನಸ ಗರ್ಭವತಿಯಾಗಿರುತ್ತಾಳೆ ಆ ವೇಳೆಗಾಗಲೇ. ಈ ವಿಚಾರ ತಾಯಿಗೂ ಮುನ್ನ ತಂದೆಗೆ ತಿಳಿದಿರುತ್ತದೆ ಅಂದ್ರೆ ಜರತ್ಕಾರು ಇನ್ನೆಂತಹ ಮಹಾಮಹಿಮರಿರಬೇಕು ನೀವೇ ಊಹೆ ಮಾಡಿ. ಸಂಕಲ್ಪಿತ ಕೆಲಸ ಆಗಿದೆ ಎಂದು ದೃಢಪಡಿಸಿಕೊಂಡ ಜರತ್ಕಾರು ಮತ್ತೆ ತಪಸ್ಸಿಗೆ ಹೊರಡೋಕೆ ಅನುವಾಗ್ತಾನೆ. ಹೊರಡುವ ಮುನ್ನ, ಮಾನಸ, ಇಷ್ಟು ದಿನ ನಿನ್ನನ್ನ ಬಹಳ ಪರೀಕ್ಷೆ ಮಾಡಿದೆ ನಾನು. ಇಷ್ಟು ಕಾಲ ನನ್ನ ಸೇವೆ ಮಾಡಿದ್ದೀಯಾ. ಪರಮೇಶ್ವರನ ಮಾನಸ ಪುತ್ರಿಯಾದ ನೀನು ಇಡೀ ನಾಗಸಂಕುಲಕ್ಕೆ ಅಧಿದೇವತೆಯಾಗು. ಎಲ್ರೂ ಆರಾಧಿಸುವ ಮಹಾಮಹಿಮಾನ್ವಿತಳಾಗು. ನಿನ್ನ ಆರಾಧನೆಯಿಂದ ಲಭಿಸೋ ಅನುಗ್ರಹದಿಂದ ಯಾರಿಗೇ ಆಗಲಿ, ಯಾವ ರೀತಿಯ ಸಮಸ್ಯೆಗಳೇ ಇರಲಿ, ಎಲ್ಲವೂ ನಿವಾರಣೆಯಾಗುತ್ತವೆ. ಆಸ್ತಿ, ಅಂತಸ್ತು, ಸಂತಾನ, ವಿವಾಹ ಲಭಿಸುತ್ತದೆ. ನಿನ್ನ ಅನುಗ್ರಹವಾದರೆ ನಾಗದೋಷಕ್ಕೆ ಜಾಗವೇ ಇರೋದಿಲ್ಲ. ನಮ್ಮಿಬ್ಬರನ್ನೂ ಕೂಡ ಜಂಟಿಯಾಗಿ ದಂಪತಿ ರೂಪದಲ್ಲಿ ಎಲ್ಲಿ ಆರಾಧಿಸ್ತಾರೋ ಅವರಿಗೆ ಎಂದೂ ದಾಂಪತ್ಯ ಕಲಹ ಬರೋದಿಲ್ಲ. ಅಂತಹ ದಂಪತಿಗಳು ಬಹಳ ಅನ್ಯೋನ್ಯವಾಗಿ ಇರುತ್ತಾರೆ. ನಮಗೆ ಹುಟ್ಟುವ ಮಗ ಅಪಾರ ತೇಜೋಪುಂಜನಾಗಿರುತ್ತಾನೆ. ಅವನಿಂದ ಇಡೀ ಸರ್ಪ ಸಂಕುಲಕ್ಕೆ ಬಂದೊದಗಲಿರುವ ಮಹಾ ಆಪತ್ತು ತಪ್ಪುತ್ತದೆ ಎಂದು ಆಶೀರ್ವದಿಸಿ ದೇಶಾಂತರ ತಪಸ್ಸಿಗೆ ಹೊರಟು ಬಿಟ್ಟರು ಜರತ್ಕಾರು ಮುನಿ. ಮುಂದೆ ಇವರಿಗೆ ಜನಿಸಿದ ಮಗನೇ ಅಸ್ತಿಕ ಮುನಿ. ಈ ಅಸ್ತಿಕನೇ ಜನಮೇಜಯನ ಸರ್ಪಯಾಗವನ್ನ ತಡೆದು ಸರ್ಪ ಸಂಕುಲವನ್ನ ಉಳಿಸಿದ್ದು. ಇದಕ್ಕೆ ಪ್ರತಿಯಾಗಿ ಇಡೀ ಸರ್ಪಕುಲ ತಮ್ಮ ಸೋದರಳಿಯ ಅಸ್ತಿಕನಿಗೆ ಒಂದು ವಿಶೇಷ ವರವನ್ನ ಕೊಡ್ತು. ನಮ್ಮನ್ನು ಕಾಪಾಡಿದ್ದಕ್ಕೆ ಪ್ರತಿಯಾಗಿ ನಿನ್ನ ಹೆಸರು ಅವಿಸ್ಮರಣೀಯವಾಗಲಿ. ಎಲ್ಲಿ ಸರ್ಪ ಭಯವಿರುತ್ತೋ, ಸರ್ಪ ಎದುರಾಗುತ್ತೋ, ಅಲ್ಲಿ ನಿನ್ನ ಹೆಸರು ಹೇಳಿದ್ರೂ ಸಾಕು, ಯಾವುದೇ ತೊಂದರೆ ಮಾಡದೆ ಹಾವುಗಳು ವಾಪಸ್ಸಾಗುತ್ತವೆ. ನಿನ್ನ ಸ್ಮರಣೆ ಇರುವೆಡೆ ಸರ್ಪ ಭಯ, ನಾಗದೋಷವಿರೋದಿಲ್ಲ ಎಂದು ವರವನ್ನ ಕೊಟ್ಟವು ಸಮಸ್ತ ಸರ್ಪಗಳು. ಇದನ್ನೇ ವೇದವ್ಯಾಸರು ಮಹಾಭಾರತದಲ್ಲಿ ಒಂದು ಶ್ಲೋಕದ ಮೂಲಕ ಹೇಳಿದ್ದಾರೆ. ಸರ್ಪ ಸರ್ಪ ಮಹಾಸರ್ಪ ಗಚ್ಚಾ ಸರ್ಪ ಮಹಾವಿಷಃ ಜನಮೇಜಯಶ್ಚ್ಯ ಯಜ್ಞ ಆಂತೆ ಆಸ್ತಿಕ ವಚನ ಸ್ಮರ ಅಂತ. ಯಾವಾಗಲಾದರೂ ಹಾವು ಎದುರಾದ್ರೆ ಈ ಶ್ಲೋಕ ಹೇಳಿದ್ರೆ ಸಾಕು, ಹಾವು ನಿರುಪದ್ರವಿಯಂತೆ ಬದಿಗೆ ಸರಿದು ಬಿಡುತ್ತೆ ಅನ್ನೋ ನಂಬಿಕೆ ಈಗ್ಲೂ ಇದೆ. ಈ ರೀತಿ ಮಾನಸದೇವಿ ನಾಗರ ಕಲ್ಲಿನಲ್ಲಿ ಸ್ಥಾನ ಪಡೆದಿದ್ದಾಳೆ ವೀಕ್ಷಕರೇ. ಮಧ್ಯ ಇರೋ ನಾಗದೇವತೆ ಮಾನಸದೇವಿಯಾದ್ರೆ ಪಕ್ಕದಲ್ಲಿರೋ ಜೋಡಿ ನಾಗ ಮಾನಸ ಮತ್ತು ಜರತ್ಕಾರು ಸಂಯೋಗವಾಗಿದೆ. ಇನ್ನೊಂದು ಪಕ್ಕದಲ್ಲಿ ನಾಗೇಂದ್ರ ಇವರ ಮಗನಾದ ಅಸ್ತಿಕ ಮಹರ್ಷಿಯಾಗಿದ್ದಾರೆ. ನಾಗದೇವತೆಯಾದ ಮಾನಸ ದಂಪತಿ ಇವರ ಪುತ್ರ ಅಸ್ತಿಕರನ್ನ ಆರಾಧಿಸಿ ಅನುಸರಿಸಿ ಸಕಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಿ ಸುಸಂತೋಷದಿಂದ ಜೀವಿಸಿ. ಸರ್ಪಗಳಂದ್ರೆ ನಮ್ಮ ಧರ್ಮದಲ್ಲಿ ಮಹತ್ವದ ಸ್ಥಾನ. ಸಂತಾನದಿಂದ ಹಿಡಿದು ಕೆಲಸಗಳಲ್ಲಿ ಪದೇ ಪದೇ ಆಗೋ ವೈಫಲ್ಯಗಳವರೆಗೂ ಸರ್ಪದೋಷದ ನಂಟು ಬಿಚ್ಚಿಕೊಳ್ಳುತ್ತೆ, ಆಳವಾಗಿ ವಿಚಾರಿಸ ಹೊರಟಾಗ. ಹೀಗಾಗಿಯೇ ಸರ್ಪ ಪ್ರೀತಿ ರವಸ್ಯಮೇವ ಕರಣಿ ಆರೋಗ್ಯ ಪ್ರಾಪ್ತತೆ ಎನ್ನುವಂತಹ ಮಾತು
ಚಾಲ್ತಿಗೆ ಬಂದದ್ದು. ಇಂತಹ ನಾಗನನ್ನ ಆರಾಧಿಸಬೇಕಾದ ಮಹತ್ವ ಮತ್ತು ವಿಧಾನ ಏನು ಅನ್ನೋದನ್ನ ನೋಡೋಣ. ಶ್ರೀ ಸರ್ಪರಾಜ ಅಷ್ಟೋತ್ತರ ಅತ್ಯಂತ ಅಪರೂಪ ಮತ್ತು ವಿಶೇಷ ಪವಿತ್ರವಾದ ಮಂತ್ರ ಸಾಧನ. ಅನೇಕ ಪೌರಾಣಿಕ ಚರಿತ್ರೆಗಳಲ್ಲಿ, ಪುರಾಣ ಶಾಸ್ತ್ರಗಳಲ್ಲಿ ಈ ಸರ್ಪರಾಜ ಅಷ್ಟೋತ್ತರ ಬಗ್ಗೆ ಮಾಹಿತಿ ಸಿಗುತ್ತೆ. ಬಹುತೇಕ ಕಡೆ ಮುಖ್ಯವಾಗಿ ನವನಾಗೇಂದ್ರರ ಹೆಸರುಗಳನ್ನ ಉಲ್ಲೇಖಿಸಲಾಗಿದೆ. ಶ್ರೀ ಅನಂತವಾಸುಕಿ, ಶ್ರೀ ತಕ್ಷಕ, ಶ್ರೀ ವಿಶ್ವತೋಮುಖ, ಶ್ರೀ ಕರ್ಕೋಟಕ, ಶ್ರೀ ಮಹಾಪದ್ಮ, ಶ್ರೀ ಪದ್ಮ, ಶ್ರೀ ಶಂಖ, ಶ್ರೀ ಧೃತರಾಷ್ಟ್ರಾಯ ಹೀಗೆ ನವನಾಗರ ಹೆಸರುಗಳು ಬಹಳ ಪ್ರಸಿದ್ಧ. ಸರ್ಪರಾಜರ ಹೆಸರುಗಳು ಹೇಗೆ ವಿಶೇಷವೋ ಅದೇ ರೀತಿ 16 ಜನ ನಾಗಮಾತೆಯರು ಕೂಡ ಬಲು ವಿಶೇಷ. ಶ್ರೀ ನಾಗಮಾತೆ, ನಾಗಭಗಿನಿ, ವಿಷಹರೆ, ಮೃತ ಸಂಜೀವಿನಿ, ಸಿದ್ಧ ಯೋಗಿನಿ, ಯೋಗಿನಿ, ಪ್ರಿಯ, ಜರತ್ಕಾರು, ಜಗದ್ಗೌರಿ, ಮಾನಸ, ವೈಷ್ಣವಿ, ಶೈವಿ, ನಾಗೇಶ್ವರಿ, ಆಸ್ತಿಕ, ಮಾತಾ, ವಿಷಹರ ದೇವಿ ಇವರೆಲ್ಲರೂ ನಾಗಮಾತೆಯರು. ಸ್ತ್ರೀಯರು ಪ್ರತಿ ದಿವಸ ಈ ದೇವಿಯರ ಸ್ಮರಣೆ ಮಾಡಿದ್ರೆ ದೀರ್ಘ ಸುಮಂಗಲಿಯಾಗಿರ್ತಾರೆ. ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿರುತ್ತಾರೆ. ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಎನ್ನುವ ನಂಬಿಕೆಗಳಿವೆ. ನಾಗನ ಸಂತುಷ್ಟಕ್ಕಾಗಿ ಹಲವಾರು ಪೂಜೆ ಪುನಸ್ಕಾರಗಳಿವೆ. ಇದರಲ್ಲಿ ನಾಗರ ಅಷ್ಟೋತ್ತರ ಓದೋದು ಕೂಡ ಒಂದು ಉತ್ತಮ ಆಯ್ಕೆ. ಈ ನಾಗ ಅಷ್ಟೋತ್ತರ ಓದೋದ್ರಿಂದ ಏನೆಲ್ಲ ಲಾಭಗಳಿವೆ ಅಂತ ನೋಡಿದ್ರೆ, ಯಾರು ಪ್ರತಿದಿನವೂ ನವನಾಗೇಂದ್ರರು ಮತ್ತು ನಾಗಮಾತೆಯರನ್ನ ಸ್ಮರಿಸಿ ಸರ್ಪರಾಜ ಅಷ್ಟೋತ್ತರ ಓದುತ್ತಾರೋ ಅಂಥವರ ಮನೆಯಲ್ಲಿ ಸರ್ಪದೇವರ ಆಶೀರ್ವಾದ ಸದಾ ಕಾಲ ಲಭಿಸುತ್ತದೆ ಅನ್ನೋ ನಂಬಿಕೆ ಇದೆ. ಸರ್ವಭಯ, ಸರ್ಪಭಯ, ಶತ್ರುಭಯ ನಿವಾರಣೆಯಾಗುತ್ತದಂತೆ. ನವನಾಗೇಂದ್ರರು ಮತ್ತು ನಾಗದೇವತೆಯರ ಸ್ಮರಣೆ ಮಾಡಿ ಸರ್ಪರಾಜ ಅಷ್ಟೋತ್ತರ ಓದಿ ಹುತ್ತಕ್ಕೆ ನಮಸ್ಕಾರ ಮಾಡುತ್ತಾ ಬಂದರೆ ಮನೆಯಲ್ಲಿ ಜಗಳ ನಿವಾರಣೆಯಾಗಿ ಸಂತೋಷದ ಜೀವನ ಮಾಡುತ್ತಾರೆ ಅನ್ನೋ ನಂಬಿಕೆಗಳಿವೆ. ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲವೋ ಅವರು ಅಶ್ವತ್ಥ ಮರದ ಕೆಳಗೆ ಇರುವ ನಾಗರ ಕಲ್ಲಿಗೆ ಪೂಜೆ ಮಾಡಿಸಿ ಸರ್ಪರಾಜ ಅಷ್ಟೋತ್ತರ ಓದಿ ಮಂಡಲ ಪೂಜೆ ಮಾಡಿಸಿದರೆ ಸಂತಾನ ಭಾಗ್ಯವಾಗುತ್ತದೆ ಅನ್ನೋ ನಂಬಿಕೆಗಳೂ ಇವೆ. ಗಂಡ ಹೆಂಡತಿ ವಿರಸ ಇರುವವರು, ವಿಚ್ಛೇದನ ಸಮಸ್ಯೆ ಇರುವವರು ಷಷ್ಠಿ ಅಥವಾ ಅಷ್ಟಮಿಯ ದಿನ ಶ್ರೀ ಸರ್ಪರಾಜ ದೇವರ ಅಷ್ಟೋತ್ತರ ಹೇಳಿ ತನಿ ಎರೆದ್ರೆ ಸರ್ವ ಸಮಸ್ಯೆ ನಿವಾರಣೆಯಾಗುತ್ತದಂತೆ. ಕಾಲಸರ್ಪದೋಷ ಇರುವವರು ಓದಿದ್ರೆ ಕಾಲಸರ್ಪದೋಷ ಕಾಲಸರ್ಪ ಯೋಗವಾಗಿ ಬದಲಾಗಿ ಉತ್ತಮ ಫಲ ಕೊಡುತ್ತದೆ. ಯಾವುದೇ ತರಹದ ಪಂಚಮ ರಾಹು, ಸಪ್ತಮ ರಾಹು, ಅಷ್ಟಮ ರಾಹು ದೋಷಗಳು ಕೂಡ ನಾಗರಾಜ ಅಷ್ಟೋತ್ತರ ಪಠಣದಿಂದ ನಿವಾರಣೆಯಾಗುತ್ತವೆ ಅನ್ನೋ ಮಾತುಗಳಿವೆ. ಯಾರು ಸರ್ಪ ಸಂಸ್ಕಾರ ಮಾಡಿ ನಾಗರ ಪ್ರತಿಷ್ಠೆ ಮಾಡಿಸಿದ್ರೂ ಕೂಡ ತೊಂದರೆ ಅನುಭವಿಸುತ್ತಿರುತ್ತಾರೋ ಅಂಥವರು ನಾಗರಾಜ ದೇವರ ಅಷ್ಟೋತ್ತರವನ್ನ 48 ದಿವಸ ಓದಿ ಪೂಜೆ ಮಾಡಿದ್ರೆ ಸರ್ವ ಸಮಸ್ಯೆಗಳು ನಿವಾರಣೆಯಾಗುತ್ತವಂತೆ. ಗರ್ಭದೋಷದ ತೊಂದರೆ ಇರುವವರು ಹಾಗೂ ರಜಸ್ವಲೆ ದೋಷ ಇರುವವರು ನಿಯಮಿತವಾಗಿ ನಾಗರಾಜ ಅಷ್ಟೋತ್ತರ ಪ್ರತಿದಿನ ಓದುತ್ತಾ ಬಂದರೆ ದೋಷ ನಿವಾರಣೆಯಾಗುತ್ತದೆ, ಆರೋಗ್ಯ ಭಾಗ್ಯವಾಗುತ್ತದೆ. ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ, ಮೂಲ ನಕ್ಷತ್ರ ಉಳ್ಳವರು ಮತ್ತು ಜಾತಕದಲ್ಲಿ ಸರ್ಪದೋಷ ಇರುವವರಿಗೆ ನಾಗರಾಜ ಅಷ್ಟೋತ್ತರ ಪಠಣ ಅತ್ಯುತ್ತಮ ಪರಿಹಾರ ಎನ್ನುತ್ತಾರೆ ಹಲವು ಜ್ಯೋತಿಷಿಗಳು. ಸರ್ಪದೋಷದಿಂದ ವಿವಾಹ ಸಮಸ್ಯೆ ಇರುವವರು ಪ್ರತಿದಿನ ಸರ್ಪರಾಜ ಅಷ್ಟೋತ್ತರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಓದಿದ್ರೆ ವಿವಾಹ ಸಮಸ್ಯೆ ನಿವಾರಣೆಯಾಗುತ್ತದೆ. ವಿವಾಹಿತರು ಓದಿದ್ರೆ ದಾಂಪತ್ಯ ಚೆನ್ನಾಗಿರುತ್ತದೆ. ಮಂತ್ರ ಬೇಕು ಅಂದ್ರೆ ಪುಸ್ತಕದ ಅಂಗಡಿಗಳಲ್ಲಿ ಅಥವಾ ಗೂಗಲ್ ಮಾಡಿದ್ರೂ ಸಿಗುತ್ತದೆ ಸರಳವಾಗಿ. ಇದಿಷ್ಟು ನಾಗದೇವತೆ ಹುಟ್ಟು, ಮಹಿಮೆ ಮತ್ತು ನಾಗದೋಷ ಪರಿಹಾರ ಸೂಚಕ ನಾಗರಾಜ ಅಷ್ಟೋತ್ತರ ಕುರಿತ ವಿಶೇಷ ಮಾಹಿತಿ. ಮತ್ತೊಂದು ವಿಶೇಷ ಸಂಗತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ಮಹಿಮೆ ಸಂಚಿಕೆಯಲ್ಲಿ.